ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇವತ್ತು ಅಮಾವಾಸ್ಯೆ ಬೇರೆ, ನನ್ನ ಕೈ ಕಾಲೆಲ್ಲ ನಡುಗ್ತಾ ಇದೆ. ಏನಮ್ಮ ನೀನು? ಶಿವ ಯಾರು? ಅವನು ನನ್ನ ಮಗ, ಕಾಶಿ ವಿಶ್ವನಾಥ ದಯದಿಂದ ಹುಟ್ಟಿದವನು ಕಣಮ್ಮ. ಅವನಿಗೇನೂ ಆಗಲ್ಲ, ಧೈರ್ಯವಾಗಿರು. ನೋಡು, ನಾನು ಸ್ವಲ್ಪ ವಾಕಿಂಗ್ ಹೋಗಿ ಬರ್ತೀನಿ. ಸರಿ ಮಾವ. ಏ ಓಂಕಾರಿ, ಬಲ್ ಸೋಮಾರಿ. ಏ ಓಂಕಾರಿ, ಬಂದ್ವಿ ಕಣಯ್ಯ. ಬಾಪ್ಪ ವಾಕಿಂಗ್ ಹೋಗ್ಬರೋಣ ಬಾ. ನಾನೇನು ರೆಡಿ ಕಣಯ್ಯ, ಆದ್ರೆ ವಾಕ್ಯ ಮುಗಿಸ್ಕೊಂಡ್ ಬರೋದೊಳಗೆ ಹಸಿವು ತಡ್ಕೊಳಕ್ಕಾಗಲ್ವೇ? ನನಗೆ ಗೊತ್ತು ಕಣಯ್ಯ, ನಿನಗೆ ಜ್ಞಾಪಕ ಶಕ್ತಿ ಕಡಿಮೆ ಆದರೂ ಜೀರ್ಣ ಶಕ್ತಿ ಚೆನ್ನಾಗಿದೆ ಅಂತ. ನೋಡಮ್ಮ, ನಾವು ವಾಕಿಂಗ್ ಹೋಗಿ ಬರೋದೊಳಗಾಗಿ ಸ್ವಲ್ಪ ಖಾರದ ಅವಲಕ್ಕಿ ಮಾಡ್ಬೇಡಮ್ಮ. ಖಾರದ ಚೆನ್ನಾಗಿ ಒಗ್ಗರಣೆ ಹಾಕ್ಬಿಡು. ನಿಂಗೇನು ಬೇಕೇನಮ್ಮ? ನನಗೇನು ಬೇಡ, ಸದ್ಯ ಬೇಡವಂತೆ. ಆದ್ರೆ ಖಾರ ತಿಂದ್ಮೇಲೆ ಸಿಹಿ ತಿನ್ಬೇಕಂತೆ. ನನಗೆ ಗಸಗಸೆ ಪಾಯಸ ಅಂದ್ರೆ ತುಂಬಾ ಇಷ್ಟ ಅಲ್ವೇನ್ರಿ? ಆ ಗಸಗಸೆ ಪಾಯಸಕ್ಕೆ ಸ್ವಲ್ಪ ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಸ್ವಲ್ಪ ತುಪ್ಪದಲ್ಲಿ ಹುರಿದು ಹಾಕ್ಬಿಡಮ್ಮ. ಬೆಲ್ಲದೇ ಆಗಿರ್ಬೇಕು. ಸರಿ, ಮಾಡ್ತೇನೆ. ಆಯ್ತು ಚಪ್ಪಲ. ಆಯ್ತು ಬಾಪ, ನಡಿ. ಬೆಲ್ಲದೇ ಆಗಿರ್ಬೇಕು. ಹಂಗೆಲ್ಲ ಆಗೋಗಿ ಕಡೆಗೆ ಹಿಂಗಾಗೋಯ್ತು. ಇದು ಅಣ್ಣಂದ್ರ ನನ್ನ ಸೂಸೈಡ್ ಸ್ಟೋರಿ. ಅಣ್ಣ, ನಿಮ್ಮ ಸ್ಟೋರಿ ಕೇಳ್ತಾ ಇದ್ರ ಎಲ್ಲ ಬೇರೆ ಬರ್ತಾ ಇದ್ದ. ಒರೆಸ್ಕೊಳ್ಳಿ. ಹೌದು ಗುರು, ನಾವು ಡಬ್ಬ ನನ್ನ ಮಕ್ಳು ಗುರು. ನಾವು ಬದುಕೋದಕ್ಕೋಸ್ಕರ ಬೇರೆಯವ್ರನ್ನ ಬಡ್ ತಿಂತೀವಿ ಗುರು. ಅಂಥದ್ರಲ್ಲಿ ನಿಮ್ಮ ಹತ್ರನೇ ಕಿತ್ಕೊಂಡು ತಿಂತಾರಲ್ಲ ಗುರು, ತುಂಬ ನೋವಾಗುತ್ತೆ ಗುರು, ನೋವಾಗುತ್ತೆ. ಏನು ಮಾಡ್ತೀರಾ, ಲೈಫೆಲ್ಲ ಬರೀ ಹೋರಾಟನೇ ಆಗೋಯ್ತು, ಗೆಲುವೇ ಸಿಕ್ಕಿಲ್ಲ. ಅಣ್ಣ, ನಿನ್ನ ಫೋನ್ ನಂಬರ್ ಕೊಡೋಣ, ಹೋಗಿ ಫೋನ್ ಮಾಡ್ತೀನಿ. 9 ಬರ್ತೀನಿ ಅಣ್ಣ. ಗುರು ಟಿ ಸಿ ಕರೀತಾವನೆ, ಅದೇನು ಮಾಮೂಲಿ ಕೊಡಬೇಕು, ಕೊಟ್ಬಿಟ್ಟೆ ಬಿಟ್ಬಿಡ್ತಾನೆ. ನೀನು ಕೊಡೋದು ನಾನೇ ಕೊಡ್ತೀನಿ ಗುರು. ಬಾಗುರು ಹೋಗೋಣ. ಬೇಡ, ಅವ್ರಿಗೆ ಯಾವಾಗ ಬೇಕೋ ಅವಾಗೇ ಬಿಡಲಿ. ನೀವು ಬೇಕಾದ್ರೆ ಹೋಗಿ, ನಾನು ಇಲ್ಲೇ ಇರ್ತೀನಿ. ಆಯ್ತು ಗುರು, ನಿನಗಿಂತ ಪ್ರಾಬ್ಲಮ್ ಆದರೆ ನಮ್ಮನ್ನು ಕರಿ ಗುರು, ಇಮಿಡಿಯೇಟ್ಲಿ ಬರ್ತೀವಿ. ಏನ್ರೋ? ಸರಿ ಗುರು, ಬರ್ತೀವಿ. ಇರಿ ತಗೊಳ್ಳಿ, ಡಸ್ಟ್ಬಿನ್ಗೆ ಹಾಕಿ, ಸ್ವಚ್ಛ ಭಾರತ್. ಸರಿ ಸರ್, ತಗೊಳ್ಳಿ ಸರ್. ಸರ್ ನನ್ನ ಫೋನು. ಫೋನ್ ಇಡ. ಕ್ಷಮಿಸಿ ಸರ್. ಸರ್ ಸರ್, ಅವನು ತುಂಬ ಒಳ್ಳೆಯವು ಸರ್, ಅವ್ನು ಹೊಡಿಬೇಡಿ ಸರ್, ದಯವಿಟ್ಟು ಬಿಟ್ಬಿಡಿ ಸರ್. ಒಂದು ಒಳಗೆ ಹಾಕ್ಬಿಡ್ತೀನಿ ನಿನ್ನ. ಹಲೋ ಶಿವಪ್ರಸಾದ್, ಏನು ಯೋಚನೆ ಮಾಡಿದೆ? ನಾನು ಏನು ಯೋಚನೆ ಮಾಡಿಲ್ಲ, ಮಾಡೋದು ಇಲ್ಲ, ದುಡ್ಡಂತೂ ಕೊಡೋದಿಲ್ಲ ಸರ್. ಹೋಗ್ಲಿ, ಒಂದಾದರೂ ಕೊಡ್ತೀಯಾ? ಅಲ್ಲ ಸರ್, ನಿಮ್ಮ ಡಿಪಾರ್ಟ್ಮೆಂಟಲ್ಲಿ ಎಷ್ಟೊಂದು ಜನ ಸಿನ್ಸಿಯರ್ ಆಫೀಸರ್ಸ್ ಇದ್ದಾರೆ. ನೀವು ಈ ಥರ ಮಾಡಿದ್ರೆ ಅವರೆಲ್ಲರಿಗೂ ಅವಮಾನ ಮಾಡ್ದಂಗೆ. ಜನ ವಾಟ್ಸಪ್ಪು ಸ್ಟೇಟಸಲ್ಲಿ ಬೋಧನೆ ಕೊಡ್ತಾರೆ ಅಂತ ಮೊಬೈಲ್ ನೋಡಿದ್ ಬಿಟ್ಟವನೇ ನಾನು. ನೀನು ನನ್ನ ಹತ್ರ ಶುರು ಹಚ್ಕೋತೀಯಾ? ನೀನೇನೋ ಕಷ್ಟದಲ್ಲಿದ್ದೀಯಾ, ಹೋಗ್ಲಿ 500 ಕೊಡ್ತೀಯಾ? ನೋಡಯ್ಯ, ಖಾಲಿ ಕೈಲಿ ನಾನು ಯಾರನ್ನೂ ಕಳಿಸೇ ಇಲ್ಲ. ನನಗೂ ಬೇಡ, ನಿನಗೂ ಬೇಡ. 50 ಕೊಟ್ಬಿಡು, ನಾನೇ ಬಿಟ್ಟು ಕಳಿಸ್ತೀನಿ. ಸರ್, ನಾನು ಏನು ತಪ್ಪು ಮಾಡಿದೆ ಅಂತ ಇಲ್ಲಿ ಬಂದು ಕೂರಿಸಿದ್ದೀರಾ ಸರ್? ನಾನು ಕೊಡೋಣ ಅಂದರೆ ಕೊಡಲ್ಲ ಸರ್. ಯೋಚನೆ ಮಾಡು, ಈ ಆಫರು ಸ್ಟಾಕ್ ಇರುವವರೆಗೆ ಮಾತ್ರ. ಈಗಲೇ ತ್ವರೆ ಮಾಡಿ. ಏನು ತ್ವರೆ ಮಾಡೋದು ಏನು? ಯಾಕಪ್ಪ ನನಗೆ ಹಿಂಗೆ ಪರೀಕ್ಷೆ ಮಾಡ್ತಾ ಇದೆಯಾ ಭಗವಂತ? ಕರ್ದಿಯ ಶಿವಪ್ರಸಾದ್. ಭಗವಂತ, ನೀನು ಇಲ್ಲಿ ಪೊಲೀಸ್ ಸ್ಟೇಷನಲ್ಲಿ? ನನ್ನ ಸ್ನೇಹಿತ ಇಲ್ಲಿ ಇರ್ತಾನೋ, ನಾನು ಅಲ್ಲೇ ಇರ್ತೀನಿ. ಸಹವಾಸ ದೋಷ. ನನ್ನ ದೆಸೆಯಿಂದ ನೀನು ಕೂಡ ಪೊಲೀಸ್ ಸ್ಟೇಷನ್ ಮೆಟ್ಲತ್ತಂಗೆ ಆಗೋಯ್ತು. ಅವತ್ತು ಪೊಲೀಸ್ ಸ್ಟೇಷನ್ ಹೊರಗಿದ್ದೆ, ಇವತ್ತು ಪೊಲೀಸ್ ಸ್ಟೇಷನ್ ಟೇಬಲ್ ಮೇಲೆ ಕೂತಿದ್ಯಾ.
ಇನ್ನು ಸ್ವಲ್ಪ ಹೊತ್ತಾದ್ರೆ ಬೇಡ ಬಿಡು. ಶಿವಪ್ರಸಾದ್, ಸೃಷ್ಟಿನೇ ನಂದಾಗಿರುವಾಗ ನನಗೆ ಎಲ್ಲಾ ಜಾಗನೂ ಒಂದೇ, ಗುಡಿನೂ ನಂದೇ, ಗುಡಿಸಲು ನಂದೇ, ಮನೇನೂ ನಂದೇ, ಅರಮನೆನೂ ನಂದೇ, ಎಲ್ಲ ಕಡೆ ನಾನು ಇದ್ದೇ ಇರ್ತೀನಿ ಶಿವಪ್ರಸಾದ್. ಸರಿಯಾಗಿ ಹೇಳಿದೆ ಭಗವಂತ. ಆ ಪಿ ಸಿ ನನ್ನನ್ನು ಹೆಂಗಿದ್ರೂ ಬಿಡಲ್ಲ, ಅಲ್ಲಿವರೆಗೂ ನನ್ನ ಜೊತೆನೇ ಇರ್ತೀಯಾ? ನೀನು ದುಡ್ಡು ಕೊಟ್ಟು ಹೋಗ್ಬೋದಿತ್ತಲ್ಲ, ಯಾಕಿನ್ನೂ ಇಲ್ಲೇ ಇದೆಯಾ? ಭಗವಂತ, ನೀನು ಈ ಮಾತು ಹೇಳ್ತಾ ಇದೆಯಾ? ಏನು ಭಗವಂತ, ಆಗ ಲಂಚ ಕೊಡೋ ಹಾಗಿದ್ದಿದ್ರೆ ಹೋದ್ ಸರಿ ಬಂದಾಗಲೇ ಕೊಡ್ತಾ ಇರ್ಲಿಲ್ವಾ? ನೀನು ಕೆಲವೊಂದ್ಸರಿ ನನಗೆ ಕನ್ಫ್ಯೂಸ್ ಮಾಡ್ತೀಯ. ಮತ್ತೇನೇನು, ಲಂಚ ಕೊಡೋದು ತಪ್ಪು ತಾನೆ? ಕೆಲವೊಂದು ಜಾಗಕ್ಕೆ ಎಂಟ್ರಿ ಫೀಸ್ ಅಂತ ಇರುತ್ತಲ್ವಾ, ಇದನ್ನ ಎಕ್ಸಿಟ್ ಫೀಸ್ ಅಂತ ಯಾಕೆ ಅನ್ಕೋಬಾರ್ದು? ನನಗೆ ಗೊತ್ತಾಯ್ತು, ನೀನು ನನ್ನನ್ನು ಟೆಸ್ಟಿಂಗ್ ಮಾಡ್ತಾ ಇದೆಯಾ. ಆದ್ರೆ ನಾನು ಬಿಲ್ಕುಲ್ ಲಂಚ ಕೊಡಲ್ಲ ಕೊಡಲ್ಲ ಕೊಡಲ್ಲ. ಆದ್ರೆ ಈಗಾಗಲೇ ಕೊಟ್ಬಿಟ್ಟಿದೆಯಲ್ಲ. ನಾನಾ? ಏನ್ ಹೇಳ್ತಾ ಇದೆಯಾ ಭಗವಂತ? ನೀನವತ್ತು ಆಫೀಸಿಂದ ಹೊರಟ ಮೇಲೆ ಹೋಟ್ಲ್ ಹತ್ರ ಏನಾಯ್ತು ಅಂತ ನೆನ್ಪು ಮಾಡ್ಕೊ. ಅಣ್ಣ, ಹೊಟ್ಟೆ ತುಂಬಾ ಹಸಿತೈತೆ ಕಣಣ್ಣ, ತಿನ್ನಕ್ಕೇನಾರು ಕೊಡೋಣ. ನಿನ್ನ ಯಾರ ಒಳಗಡೆ ಬಿಟ್ಟಿದ್ದು? ನೀನು ನೋಡ್ತಿದ್ರ ಒಳ್ಳೆ ದೃಷ್ಟಿ ಕಟ್ಟಿರೋ ನಿಂಬೆ ಹಣ್ಣು ಮೆಣಸಿನಕಾಯಿನ ಕಿತ್ಕೊಂಡು ತಿನ್ನೋ ನಂಗಿದ್ಯಾ? ತಳ್ಳ ಅವನಾಚೆ. ಯಾಕಪ್ಪ, ಏನಾಯ್ತು? ಅಣ್ಣ, ಹೊಟ್ಟೆ ತುಂಬಾ ಹಸಿತಿತ್ತು ಅಂತ ಬಂದ ಕಣಣ್ಣ, ಆಚೆ ತೊಳ್ಬಿಟ್ರು. ದುಡ್ಡಿಲ್ಲ ಕಣಣ್ಣ, ನಮ್ಮ ತಾಯಣ್ಣಗೂ ಹೊಟ್ಟೆ ಹಸಿತೈತೆ ಕಣಣ್ಣ. ಅಯ್ಯೋ, ಅದಕ್ಕೆಲ್ಲ ಯಾಕಪ್ಪ ತಾಯಣೆ ಹಾಕ್ತೀಯ? ಹಸು ಅಂದ್ರೆ ಏನು ಅಂತ ನನಗೂ ಗೊತ್ತಿದೆ. ಸ್ವಲ್ಪ ತಡಿ, ಬಂದೆ. ಅಣ್ಣ. ಓ ಶಿವಣ್ಣ, ಏನ್ ಬೇಕಾಗಿತ್ತು? ಬಿಸಿ ಬಿಸಿ 2 ಪ್ಲೇಟು 2,000 ರೂಪಾಯಿ ನೋಟು. ನೀವು ತಮಾಷೆ ಮಾಡಬೇಡಿ, ತಿನ್ನಕ್ಕೆ ಏನ್ ಬೇಕು ಹೇಳಿ ಅಂದೆ. ನನಗೇನು ಬೇಡ ಪಾಪ, ಹೊರಗಡೆ ನಿಂತಿದಾರಲ್ಲ ಅವ್ರಿಗೆ. ಇಂಥವ್ರೆಲ್ಲ ದಿನಕ್ಕೆ 100 ಜನ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ, ಅಂಥವ್ರಿಗೆಲ್ಲ ದಿನ ಊಟ ಕೊಡ್ಸಕ್ಕಾಗತ್ತಾ? ನಿಮ್ಗೆ ಏನ್ ಬೇಕು ಹೇಳಿ. ದಯವಿಟ್ಟು ನನ್ನ ಮಾತು ಕೇಳಿ. ಹೇಳಿ. ಸದ್ಯಕ್ಕೆ ನನ್ನ ಹತ್ರನೂ ದುಡ್ಡಿಲ್ಲ. ಒಂದು ಚಿತ್ರಾನ್ನ ಕೊಟ್ರೆ ನನ್ನ ಅಕೌಂಟಲ್ಲೇ ಕೊಡಿ. ಸಂಬಳ ಬಂದ್ಮೇಲೆ ಆಯ್ತು ಕೊಡ್ತೀನಿ. ಏ ಶಂಕರ, 1 ಪ್ಲೇಟ್ ಚಿತ್ರಾನ್ನ ಕಟ್ಟೋ. ಭಗವಂತ ನಿಮ್ಗೆ ಒಳ್ಳೇದ್ ಮಾಡ್ಲಪ್ಪ. ಭಗವಂತ, ಪಾಪ ಆತ ಹಸುವು ಅಂತ ಬಂದ, ಊಟ ಕೊಡಿಸ್ದೆ. ಅಲ್ಲ, ಆ ಲಂಚ್ಗೂ ಈ ಲಂಚಕ್ಕೂ ಏನ್ ಲಿಂಕು? ನಿನ್ನ ಹೆಸರಲ್ಲಿ ಲೆಕ್ಕ ಬರ್ದಾಯ್ತಲ್ಲ, ಆ ಲೆಕ್ಕನೇ ಈ ಲೆಕ್ಕಾಚಾರ. ಸರಿ ಹೋಯ್ತಲ್ಲ? ಹಾ ಭಗವಂತ, ನಾನು ಪ್ರತಿ ಸಾರಿ ಹಸುವಾದವ್ರಿಗೆ ಏನಾದರೂ ಕೊಟ್ಟಾಗ್ಲೆಲ್ಲ ನನಗೆ ತುಂಬ 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 ಒಳ್ಳೇದಾಗಿದೆ. ಅದೆಂಥದ್ದೇ ಸಮಸ್ಯೆ ಇರಲಿ, ಟಕ 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 ಅಂತ ಸಾಲ್ವ್ ಆಗ್ಬಿಟ್ಟಿದೆ. ಹಸು ನೀಗ್ಸೋದು ಅಷ್ಟೊಂದು ದೊಡ್ಡ ಪುಣ್ಯನ? ಶಿವಪ್ರಸಾದ್, ಪುಣ್ಯಕ್ಕೆ ದೊಡ್ಡದು ಚಿಕ್ಕದು ಅನ್ನೋದಿಲ್ಲ. ಒಂದ್ ಪ್ರಾಣ ಉಳಿಸೋ ಡಾಕ್ಟರ್ಗೆ ಎಷ್ಟು ಪುಣ್ಯ ಸಿಗುತ್ತೋ, ಸೈಡ್ ಸ್ಟ್ಯಾಂಡ್ ಹಾಕೊಂಡು ಗಾಡಿ ಓಡಿಸೋನ್ನ ನೋಡಿ ಸ್ಟ್ಯಾಂಡ್ ಅಂತ ಕೂಗಿ ಅವನ್ನ ಎಚ್ಚರಿಸ್ತಾನಲ್ವಾ, ಅವನಿಗೂ ಅಷ್ಟೇ ಪುಣ್ಯ ಸಿಗುತ್ತೆ. ಅಷ್ಟೇ ಅಲ್ಲ, ಹಿರಿಯರನ್ನ ರಸ್ತೆ ದಾಟಿಸೋದು, ವಿಶೇಷ ಚೇತರನ್ನ ಸಮಾನವಾಗಿ ನೋಡೋದು, ಬಾಡೋಗ್ತಿರೋ ಗಿಡಗಳನ್ನ ಪೋಷಣೆ ಮಾಡೋದು, ಪ್ರಾಣಿ ಪಕ್ಷಿಗಳಿಗೆ ನೀರು ಆಹಾರ ನೀಡೋದು, ಇವೆಲ್ಲವೂ ಶ್ರೇಷ್ಠವಾದ ಪುಣ್ಯನ ಸಂಪಾದನೆ ಮಾಡೋ ಅದ್ಭುತವಾದ ದಾರಿಗಳು. ಇದನ್ನ ಒಂದ್ಸಲ ಮಾಡು, ನಿನ್ನ ಜೀವನದಲ್ಲಿ ಆಗೋ ಅದ್ಭುತ ಬದಲಾವಣೆಗೆ ನೀನೇ ಸಾಕ್ಷಿಯಾಗಿರ್ತೀಯ. ಆಹಾ, ಎಷ್ಟು ಚೆನ್ನಾಗಿ ಹೇಳಿದೆ ಭಗವಂತ. ನಾನು ಅದನ್ನು ಪಾಲಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಆದರೆ ನನಗೊಂದು ಅರ್ಥ ಆಗಲಿಲ್ಲ, ನಾನು ಅಲ್ಲಿ ಕೊಟ್ಟ ದುಡ್ಡನ್ನ ನೀನು ಇಲ್ಲಿಗೆ ಹೇಗೆ ಲಿಂಕ್ ಮಾಡಿದೆ? ಇಟ್ಸ್ ಕ್ವೈಟ್ ಕನ್ಫ್ಯೂಸಿಂಗ್. ಕ್ಯಾನ್ ಯು ಎಕ್ಸ್ಪ್ಲೇನ್ ಭಗವಂತ?
ಭಗವಂತ ಹಲೋ, ಶಿವಪ್ರಸಾದ್ ಅಲ್ವಾ ಇವನು? ನೀನೇನಕ್ಕೆ ಬಂದಿದ್ಯಾ ಇಲ್ಲಿ? ರೀ ಶಿವಪ್ಪ, ಇವನನ್ನ ಯಾಕ್ರೆ ಕರ್ಕೊಂಬಂದ್ರಿ? ಆ ACP ನೋಡಿದ್ರೆ ನಮ್ಮನ್ನ ಹಾಕೊಂಡು ರುಬ್ತಾರೆ. ಸರ್, ಸೂಸೈಡ್ ಅಟೆಂಪ್ಟ್ ಹೈ ವಿಟ್ನೆಸ್ ಇದೆ, ಅದಕ್ಕೆ ಎತ್ತೆ ಹಾಕೊಂಡು ಬಂದೆ. ಸರ್, ನಾನು ಏನು ಮಾಡಿಲ್ಲ ಸರ್. ರೀ ಶಿವಪ್ರಸಾದ್, ಪೊಲೀಸು ಮತ್ತೆ ಹೆಂಡತಿ ನಿಜ ಹೇಳು ಅಂತ ಕೇಳಿದ್ರೆ ಎಲ್ಲರೂ ಹೇಳೋದು ಇದನ್ನೇ, ನಾನೇನು ಮಾಡಿಲ್ಲ ಸಾರ್ ಅಂತ. ACP ಸಪೋರ್ಟ್ ಇದೆ ಅಂತ ಓವರ್ ಆಗಿ ಆಡ್ತಿದ್ಯಾ ಅನ್ಸುತ್ತೆ. ಹೌದು ಸರ್, ಇವನ್ ಮಾತ್ರ ಬಿಡಬೇಡಿ, ರೌಡಿಗಳೆಲ್ಲ ಇವನಿಗೆ ಸಪೋರ್ಟು. ಸರ್, ನನಗೆ ಯಾಕೋ ಇವನ್ ಹಿಂದೆ ಒಂದು ದೊಡ್ಡ ಶಕ್ತಿ ಇದೆ ಅನಿಸ್ತಿದೆ. ಅದೇ ಸರ್, ಗ್ಯಾಂಗು ಸೆಲ್ಗೆ ಹಾಕಿ ರುಬ್ಬಿದ್ರೆ ಎಲ್ಲ ಗೊತ್ತಾಗತ್ತೆ. ಅವತ್ತು ನಿಮ್ಮ ಷಡ್ಕ ಆ ಕೆರಾಡಿ ಕಾಶಿನಾಥ ಹಾಗೆ ಹೇಗೆ ಅಂತ ದೊಡ್ಡದಾಗಿ ಹೇಳ್ತಾ ಇದ್ದ. ಬರ್ಲಿ ಅವನ್ನೇ ಹಿಡ್ಕೋತೀನಿ. ಸರ್ 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 ರುಬ್ಬೋ ಅಂತ ಕೆಲಸ ನಾನು ಏನು ಮಾಡಿಲ್ಲ ಸರ್. ಕಮಿಷನರ್ ಆಫೀಸಿಂದ ಫೈಲ್ ಕೊಟ್ಟು ಕಳಿಸಿರು, ಕೊಟ್ಟಿವಪ್ಪ ಅಂದೇಳಿ ಬಂದೆ. ಅಯ್ಯಬ್ಬ, ಇವತ್ತಿನ ಕೆಲಸ ಮುಗೀತು. ಶಿವ ಅವರೇ, ನೀವೇನು ಮರ್ರ ಇಲ್ಲ? ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಬೆಟ್ಟದ ಮೇಲೆ ಹೋಗಿದ್ದ, ಎಳ್ಕೊಂಡು ಬಂದೆ. ಅಯ್ಯಬ್ಯಾ, ನಿಮಗೆ ಅಂತ ಬಂದಿತ್ತು ಮರ್ರೆ. ಕಾಶಿ ಟೋಟಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ, ಮಿಸ್ಕಮ್ಯುನಿಕೇಶನ್ ಆಗಿ, ಮಿಸ್ಟೇಕ್ ಆಗಿ ನನ್ನನ್ನು ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ನನಗೂ ಟೋಟಲಿ ಮಿಸ್ ಹೊಡಿತಿತ್ತು, ಸ್ವಲ್ಪ ಕ್ಲಾರಿಟಿ ಕೊಡಿ ಮರ್ರೆ. ಓಕೆ ಲೆಟ್ ಮೀ ಎಕ್ಸ್ಪ್ಲೈನ್. ಸರ್, ನನಗೆ ಒಂಟಿಯಾಗಿರಬೇಕು ಅಂತ ಅನ್ನಿಸ್ದಾಗ್ಲೆಲ್ಲ ಆ ಬೆಟ್ಟದ ಹತ್ರ ಹೋಗಿ ಸ್ವಲ್ಪ ಹೊತ್ತು ಕೂತು ಫ್ರೆಶ್ ಆಕ್ಸಿಜನ್ನ ತಗೊಂಡು ಬೇಡದೇ ಇರೋ ಕಾರ್ಬನ್ ಡೈಆಕ್ಸೈಡ್ ಎಲ್ಲ ಬಿಟ್ಬಿಟ್ಟು ಬರೋದು ನನ್ನ ರೂಟೀನ್ ಸರ್. ಇವತ್ತು ಕೂಡ ಹಾಗೆ ಹೋಗಿದ್ದೆ. ಹಾಗೇ ಯೋಚನೆ ಮಾಡ್ತಾ 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 ಸ್ವಲ್ಪ ತುದಿಲ್ ನಿಂತಿದ್ದೆ. ಅಷ್ಟಕ್ಕೆ ಅವರು ನಾನು ಸುಸೈಡ್ ಮಾಡ್ಕೊಳಕ್ಕೆ ನಿಂತಿದ್ದೀನಿ ಅಂತ ಕನ್ಫ್ಯೂಸ್ ಮಾಡ್ಕೊಂಬಿಟ್ರು ಸರ್. ಆ್ಯಕ್ಚುಲಿ ನಾನು ಸೈಡ್ಗೆ ಹೋಗಿದ್ದೆ, ಸೂಸೈಡ್ಗಲ್ಲ. ಈ ಮಾತುಗಳನ್ನು ಸಂದರ್ಭ ಸಹಿತ ವಿವರಿಸಿದ್ದೀನಿ. ಆತ್ಮಹತ್ಯೆ ಮಾಡ್ಕೊಳ್ಳೋದು ಮಹಾಪಾಪ ಅಂತ ನನಗೂ ಗೊತ್ತು ಸರ್. ಐ ಆಮ್ ಎ ಜೆಂಟಲ್ಮ್ಯಾನ್, ಐ ವಿಲ್ ನಾಟ್ ಡೂ ಲೈಕ್ ದ್ಯಾಟ್, ಪ್ಲೀಸ್ ಬಿಲೀವ್ ಮೀ. ಹೌದು ಸರ್, ಇವ್ರು ಹೇಳೋದಲ್ಲ 100% ನಿಜಾಯೇ ಇರುತ್ತೆ. ಇವ್ರ ಮುಖ ಅಲ್ದಿರೋ ನನ್ನ ಮುಖ ಕಂಡಾರು ಬಿಟ್ಟು ಕಳಿಸಿ ಸರ್. ಪಾಪದ ಜನ. ಚಾನ್ಸೇ ಇಲ್ಲ. ಲಾಸ್ಟ್ ಟೈಮು ನನಗೆ ಚಮಕಾಯಿಸಿ ಇಲ್ಲಿಂದ ಹೋದ. ಈ ಸಲ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾನೆ. ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಹಲೋ, ಯಾರು? ಸರಿ, ನಾನು ಈಗಲೇ ಬರ್ತೀನಿ. ಏನು ಸರ್ ವಿಶೇಷ? ಸುಮಾರು ವರ್ಷಗಳಾದ್ರೂ ಮಕ್ಕಳಾಗಿರ್ಲಿಲ್ಲ ಅಂತ ನಾನು ಮಾದೇಶ್ವರನ್ಗೆ ಹರಕೆ ಹೊತ್ತಿದ್ದೆ. ಅದು ಈಗ ನೆರವೇರ್ತು. ನನಗೆ ಗಂಡು ಮಗು ಆಯ್ತಂತೆ. ನಾನು ಅಪ್ಪ ಆಗಿದ್ದೀನಿ. ಕಂಗ್ರ್ಯಾಚುಲೇಷನ್ಸ್ ಸರ್. ಮಾದೇಶ್ವರ ರೀ, ಮುನ್ಸ್ವಾಮಿಗೆ ಹೇಳಿ ಗಾಡಿ ಎತ್ತ ಕೇಳ್ರಿ. ಹಾಗೆ ಸ್ಟೇಷನ್ ಇರೋರಿಗೆಲ್ಲ ಸ್ವೀಟ್ ಹಂಚ್ಬಿಡಿ. ಆಯ್ತು ಸರ್. ಸರ್ 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 ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು ಸರ್. ಹೋಗ್ರಿ, ಮನೆಗೆ ಹೋಗಿ ಎಂಜಾಯ್ ಮಾಡಿ. ಶಿವರೇ, ಅವ್ರ ಅಪ್ಪ ಇರಂದಳಿ ನಿಮ್ಮನ್ನು ಬಿಟ್ಟು ಕಳ್ಸಿರು. ಇಲ್ದಿರ ಇಲ್ಲೇ ನಿಮ್ಗೆ ದಪ್ಪ ಮಾಡ್ತಿದ್ದೆ. ಬನ್ನಿ ಪಾಪ. ಬಂದೆ ತಡೀರಿ. ನಡೀರಿ. ಇಷ್ಟೆಲ್ಲ ಆದ್ಮೇಲೆ ಶಿವ ಅವ್ರನ್ನ ಸ್ಟೇಷನಿಂದ ಬಿಡ್ಸ್ಕೊಬರೋಳಗೆ ನಂಗೆ ಸಾಕು ಬೇಕಾಯ್ತು. ನೀನು ಯಾವ ಸೀಮೆ ಪೊಲೀಸು? ಕಾಕಿ ಬಟ್ಟೆ ಹಾಕಿದ್ಮೇಲೆ ಪೊಲೀಸ್ ಸ್ಟೇಷನಿಂದ ಒಬ್ಬನ ಬಿಡಿಸೋದು ಗಿಡದಿಂದ ಹೂ ಬಿಡಿಸೋಷ್ಟೇ ಭಾಳ ಸುಲಭ ಕಣೋ. 60 ದಾಟ್ದವ್ರ ಹತ್ರ ನಾವು ಆಶೀರ್ವಾದ ತಗೊಂತೇವಿನ ವಾದಕ್ಕೆ ಇಳುದಿಲ್ಲ. ನಿಮ್ಮ ಮಗನ ನಿಮ್ಗೆ ಒಪ್ಸಿದೆ, ಹುಷಾರಾಗಿ ಕಣ್ಕಣಿ ಮಾರ್ರೆ. ಅಲ್ಲೋ ಶಿವು, ನೀನು ನನ್ನ ಹತ್ರ ಬಂದು ಮನೆಗೆ ಬಂದಿರೋ ಗೆಸ್ಟ್ಗಳನ್ನ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ ಅಂತ ನಾನು ಒಂದು ಮಾತು ಹೇಳಿದರೆ ಅವತ್ತೇ ಬರೀ ಕಾಫಿ ಕುಡಿಸ್ಬಿಟ್ಟು ಕಳಿಸ್ಬಿಡ್ತಿದ್ದಲ್ಲಪ್ಪ. ಇಷ್ಟಕ್ಕೆಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಹೋಗ್ತಾರೇನ್ರಿ? ಗರುಡ ಪುರಾಣದಲ್ಲಿ ಆತ್ಮಹತ್ಯೆಗೆ ಸಪ್ರೇಟ್ ಶಿಕ್ಷೆನೇ ಇದೆ. ಎಂಥ ಪಾಪ ಗೊತ್ತಾ ಅದು? ನಮ್ಮನ್ನೆಲ್ಲ ನೀವು ಅನಾಥರನ್ನಾಗಿ ಮಾಡಬೇಕು ಅಂದ್ಕೊಂಡಿದ್ರಾ? ಅಯ್ಯೋ, ನಾನು ಆತ್ಮಹತ್ಯೆ ಮಾಡ್ಕೊಳಕ್ ಹೋಗಿರ್ಲಿಲ್ಲ, ಅವರೇ ಅಪಾರ್ಥ ಮಾಡ್ಕೊಂಡ್ರು. ಅಲ್ಲ, ನಾನೇನು ಅಷ್ಟೊಂದು ದಡ್ಡನಾ? ದಡ್ಡ ಅಲ್ಲ ಅಂತಾನೆ ಹೇಳ್ತಾ ಇರೋದು. ಈ ವಿಷಯನ ನನ್ನ ಮುಂದೆ ಯಾಕಪ್ಪ ಮುಚ್ಚಿಟ್ಟೆ? ಅದು ನಾನು ನಿನಗೆ ಹೇಳಿದ್ರೆ ನಿನಗೆ ನೋವಾಗುತ್ತೆ ಅಂತ ಸುಮ್ಮನೆ ಇದ್ದು. ನನಗೆ ನೋವಾಗತ್ತೆ ಅಂತ ನೀನು ನೋವು ಪಟ್ಕೊಂಡ್ರೆ ಯಾವ ನ್ಯಾಯನೋ? ನೋಡು, ನಿನಗೆ ತೊಂದರೆ ಆಗತ್ತೆ ಅಂತ ಹೇಳಿದ್ರೆ
ನಾನೇ ಹೇಳ್ಬಿಡ್ತೀನಿ ಅವರಿಗೆ. ಮಾವ, ಮನೆಗೆ ಬಂದಿರೋ ಅತಿಥಿಗಳ ಹತ್ರ ನೇರವಾಗಿ ಹೇಗೆ ಹೇಳೋಕ್ಕಾಗತ್ತೆ? ಪಾಪ ಅವ್ರು ತಪ್ಪು ತಿಳ್ಕೊಳ್ಳಲ್ವಾ? ನೇರವಾಗಿ ಹೇಳೋಕ್ಕಾತಿಲ್ಲ ಅಂದ್ರೆ ಫೋನ್ ಮಾಡಿ ಯಾರು ಹೇಳೋಕ್ಕಾತ ಕಾಣಿ ಮರ್ರೆ. ಅಲ್ಲ, ನಿಮ್ಮ ಒದ್ದಾಟ ಕಾಮ ಕಾಯ್ದೆ ಹಂಗೆ ಹೇಳಿದೆ ಅಷ್ಟೇ. ಗಿರ್ಜಮ್ಮ, ನೀವು ಹೋಗಿ ಹೇಳಕ್ಕಲ್ಲ? ಬೇಡ, ಈ ವಿಷಯನ ಅಪ್ಪನೇ ಹೇಳಿದ್ರೆ ಚೆನ್ನಾಗಿರುತ್ತೆ. ಶಿವು, ಸ್ನೇಹಿತನ ನೋಡೋ ಖುಷಿಲಿ ನಿನ್ನ ಕಷ್ಟನ ನನಗೆ ಗೊತ್ತಾಗ್ಲಿಲ್ಲಪ್ಪ. ದಯವಿಟ್ಟು ನನ್ನ ಕ್ಷಮಿಸೋ. ಅಯ್ಯೋ ಅಪ್ಪ, ಏನಪ್ಪ ನೀನು ಕ್ಷಮೆ ಎಲ್ಲ ಕೇಳ್ಕೊಂಡು. ನಾನು ಆ ಥರ ಹೇಳಲಿಲ್ಲಪ್ಪ. ನೀನು ಪ್ಲೀಸ್ ನೊಂದ್ಕೋಬೇಡ. ಆದರೆ ನಾನು ನಿನ್ನನ್ನು ನೋಯಿಸ್ಬಿಟ್ನಲ್ಲೋ. ಇಲ್ಲ ಇಲ್ಲ, ನಾನು ಹೋಗಿ ಹೇಳ್ಬಿಡ್ತೀನಿ. ಯಜಮಾನ್ರೆ, ಮಿಡ್ಲ್ ಕ್ಲಾಸ್ ಅವರು ಮುಲಾಜಿಗೆ ಬದುಕು ಜನ. ನೀವು ಹಾಗಲ್ಲ ಅತಿಥಿಗಳಿಗೆ ನೋವು ಮಾಡೋದಿಲ್ಲ ಅಂದೇಳಿ ನಂಗೆ ಗೊತ್ತಿತ್ತು. ನೀವು ಸ್ವಲ್ಪ ಸುಮ್ಮನೆ ಕಣಿ, ಉಳಿದದ್ದು ನಾನು ಕಣ್ಕಂತೆ. ಈಗ ಅತಿಥಿಗಳು ಎಲ್ಲಿದ್ರು? ಒಬ್ಬರೇ ತೋರಿಸಿರು ಸಾಕಿದ್ದೀತೇನೆ. ಎಲ್ಲ ಆರಾಮಾಗಿರಿ. ಐಲ್ ಬಿ ಬ್ಯಾಕ್ ಆಫ್ಟರ್ ಅ ಶಾರ್ಟ್ ಬ್ರೇಕ್. ಓ ಬನ್ನಿ ಬನ್ನಿ ಕಾಶಿಯವರೇ ಬನ್ನಿ. ಏನು ದಂಪತಿಗಳು ಕೂತ್ಕೊಂಡು ಪಗಡೆ ಆಡ್ತಿದ್ರ್ಯಾ? ಪಗಡೆ ಅಲ್ಲ ಕಣ್ರಿ, ಇದು ಹಾವು ಏಣಿ ಆಟ. ಬನ್ನಿ ನೀವು ಒಂದು ಆಟ ಆಡಿ. ನಮಗೆ ಒರಿಜಿನಲ್ ಹಾವು ಜೊತೆ ಆಡಿ ಅಭ್ಯಾಸ. ಇದೆಲ್ಲ ನಾವು ಆಡೋದಿಲ್ಲ. ಯಾವುದೋ ಕೇಸ್ ಟೆನ್ಷನಲ್ಲಿ ಕಣ್ಕೊಂಡಪ್ಪ ಅಂದೇಳಿ ಬಂದೆ. ಟೆನ್ಷನ್ ಯಾಕೆ? ಬೆಳಗ್ಗೆಯಿಂದ ಕ್ವಾಲಿ ಕೇಸಲ್ಲಿ ಓಡಾಡಿ ಓಡಾಡಿ ಸಾಕಾಗಿ ಹೋಯ್ತು ಮಾರ್ರೆ, ಅದಕ್ಕೆ ಟೆನ್ಷನ್ ಆಯ್ತು. ಕೊಲೆನಾ? ಕೊಲೆ ಅಲ್ಲ, ಕೊಲೆಗಳು. ಡಬ್ಬಲ್ ಮರ್ಡರ್. ಡಬ್ಬಲ್ ಮರ್ಡರ್ ಯಾಕಂದ್ರೆ? ಅದನ್ನ ಮಾತ್ರ ಕೇಳಬೇಡಿ ಮರ್ರೆ, ಕೇಳಲೇಬೇಡಿ. ಕೇಂಡ್ರೆ ಕನ್ಸಲ್ಲೂ ಹೆದರ್ಕೊಂಡು ಸತ್ಯ ಹೋತ್ರಿ. ಯಾಕೆ ಅಂತ ಹೇಳಪ್ಪ. ನಮ್ಮ ಏರಿಯಾದಲ್ಲಿ ಹೊಸ ಗ್ಯಾಂಗ್ ಬಂದು ಸೇರ್ಕೊಂಡಿದ್ವಿ. ವಾಕಿಂಗ್ ಹೋಗೋರು ಒಡವೆ ಸರ ಕಂಡ್ರ ಅಲ್ಲೇ ಎತ್ತಿ ಬಿಡ್ತಾರ. ಇವತ್ತು ಅದೇ ಕತೆ ಮರ್ರೆ, ಸೇಮ್ ನಿಮ್ಮ ನಮ್ನಿಯ ಗಂಡ ಹೆಂಡ್ತಿ. ನೀವೀಗ ಹಾಕೊಂಡಿರಿ ಅಲ್ಲ, ಅದೇ ನಮ್ನಿ ಒಡವೆ. ಇದಕ್ಕಿಂತ ಒಂಚೂರು ಕಡಿಮೆ ಇದ್ದಿತ್ತೇನು. ಪಾಪ ಕಚ್ಕಂತ ಲಬಕ್ಕಂದಳಿ ಎಲ್ಲ ಎತ್ಕೊಂಡು ಹೋಯ್ರು. ಪಾಪ ಬಾಡಿ ಇತ್ತು, ಬಾಡಿ ಮೇಲಿರೋ ಚಿನ್ನವೇ ಇರಲಿಲ್ಲ. ಚಿನ್ನದಂತ ಜೋಡಿ ಮರ್ರೆ. ಹೊಯ್ಲಿ ಬಿಡಿ. ಅಂದಂಗೆ ನಿಮ್ದು ಒರಿಜಿನಲ್ ಚಿನ್ನವಾ? ಒರಿಜಿನಲ್ಲೇ. ನೀವು ಹೇಳಿದ ಮೇಲೆ ಈಗ ನೆನಪಾಯ್ತು. ನಾವು ವಾಕಿಂಗ್ ಹೋಗ್ಬೇಕಾದ್ರೆ ಯಾರೋ ಒಂದು ಹುಡುಗ ಕೇಳಿದ್ದ, ಇದು ಒರಿಜಿನಲ್ ಅಂತ. 9161 ಅಂತ ಹೇಳಿದ್ದೆ. ಹಾ, ಅಲ್ಲಿಗೆ ಫಿಕ್ಸ್. ನಿಮ್ಮನ್ನು ಕಂಡ್ಕೊಂಡಿರ ನೆಕ್ಸ್ಟ್ ನೀವೇ ಟಾರ್ಗೆಟ್. ರೀ, ನಿಮ್ಮ ಫ್ರೆಂಡ್ ವಿಶ್ವನಾಥ ಹೇಳ್ಬಿಡ್ರಿ ನಾಳೆಯಿಂದ ನಾವು ವಾಕಿಂಗ್ ಹೋಗೋದು ಬೇಡ ಅಂತ. ಹಂಗೆ ಆಗ್ಲಿ. ಓ, ವಾಕಿಂಗ್ ಹೋಗೋದು ಬಿಡ್ತೀರಾ? ಆರು ಮನೆ ಬಿಡುವುದಿಲ್ಲ, ಮಾಡ್ತಿರ್ತಾರೆ. ಇದು ಒಳ್ಳೆ ನಿರ್ಧಾರವೇ. ಆದರೆ ಮನಿಕಂಡಿಪ್ಪತ್ತಿಗೆ ಜಾಗೃತಿ ಮರ್ರೆ. ಮನೆಗೆ ಜನ ಇದ್ರು ಅಂದಳಿ ಕೇರ್ಲೆಸ್ ಮಾಡ್ಕೊಂಡ್ಬೇಡಿ. ಅವ್ರ ಪಾಡಿಗೆ ಗೊರಕೆ ಹೊಡ್ಕೊಂಡಿರ್ತಾರೆ. ಆರೆ ಕಳ್ಳರು ಕಿಟಕಿ ಹೊಡ್ಕೊಂಬಂದು ನಿದ್ದಿಗಣ್ಣಲ್ಲಿ ಇಪ್ಪತ್ತಿಗೆ ಶಿವನ ಪಾದ ಸೇರಿಸಿ ಬಿಟ್ಟರೆ ಎಂತ ಮಾಡ್ತೀರಿ? ಇಷ್ಟು ಚಿಕ್ಕ ವಯಸ್ಸಲ್ಲೇ ಶಿವ ಅನ್ಕೊಂಡು ಶಿವನ ಪಾದ ಸೇರ್ಕೊಂಡು ಬಿಟ್ರೆ ನಿಮ್ಮ ಮಕ್ಕಳಿಗೆ ಯಾರು ದಿಕ್ಕು? ಏನೋ ಹೇಳೋದು ನನ್ನ ಕರ್ತವ್ಯ, ಹೇಳಿದೆ. ಬತ್ತೆ ಆಗ್ಬಿಟ್ಟಿದೆ, ಆಟ ಆಡ್ಕಣಿ. ಅಲ್ಲ, ವಿಷಯ ಹೇಳಿದ್ದೆ ಜಾಗೃತಿ ಮರ್ರೆ ಅಂದೆ. ಬತ್ತೆ ಪಾತ್ ಕೆಲಸ ಆಯ್ತು. ಇನ್ನು 5 ನಿಮಿಷದಲ್ಲಿ ಗಂಟು ಮುಟ್ಟೆ ಕಟ್ಕೊಂಡು ಹ್ಯಾಂಗ್ ಓಡ್ತಾರೆ ಕಾಣ್ತಾ ಇರಿ. ನಂಗೆ ಸ್ವಲ್ಪ ಕೆಲಸ ಇತ್ತು, ಬರ್ತೀವಿ ಮರ್ರೆ. ಥ್ಯಾಂಕ್ಸ್ ಕಾಶಿ. ಅಯ್ಯೋ, ನಮ್ಮಲ್ಲಿ ಇದೆಲ್ಲ ಎಂತಕ್ಕೆ ಮರ್ರೆ. 2 ಬಜ್ಜಿ ಜಾಸ್ತಿ ಕೊಟ್ರಾಯ್ತು ಅಲ್ದ ಗಿರ್ಜಮ್ಮ? ಬತ್ತೆ ಯಜಮಾನ್ರೆ, ಬತ್ತೆ 4 ಬಜ್ಜಿನೇ ಜಾಸ್ತಿ ಕೊಟ್ಬಿಡಮ್ಮ. ಬರ್ರೆ ಬರ್ರೆ, ಬೇಕು ಅಣ್ಣಪ್ಪ. ಅಂಕಲ್, ಏನಿದು ಲಗೇಜ್ ತಗೊಂಡು ಹೊರಡ್ತಾ ಇದ್ದೀರಾ? ಇನ್ನು ಎಷ್ಟು ದಿವಸ ಅಂತ ನಿಮ್ಗೆ ತೊಂದರೆ ಕೊಡೋದಯ್ಯ? ಊರಿಗೆ ಹೋಗೋಣ ಅಂತ ಹೊರಟ್ಬಿಟ್ಟಿದ್ದೀವಿ. ಅಲ್ಲ, ಇನ್ನೊಂದು ವಾರ ಇಂದ ಹೋಗ್ಬೋದಾಗಿತ್ತಲ್ಲ.
ಇನ್ನು ಎಷ್ಟು ದಿನ ಅಂತ ಇರೋದು ವಿಶ್ವಣ್ಣ? ನೀವೆಲ್ಲ ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ನಮಗೂ ಇರೋಕ್ಕೆ ಆಸೆ, ಆದರೆ ಏನು ಮಾಡೋದು, ನಮ್ಮ ಮಗ ಅರ್ಜೆಂಟಾಗಿ ಹೊರಟು ಬನ್ನಿ ಅಂತ ಹೇಳಿದ್ದಾನೆ, ಅದಕ್ಕೆ ಹೊರಡ್ತಾ ಇದ್ದೀವಿ. ನನ್ನ ಮಗನಿಗೆ ಒಬ್ಬನೇ ಕ್ವಾರ್ಟರ್ಸಲ್ಲಿ ಇರೋದಕ್ಕೆ ಆಗಲ್ವಂತೆ, ಅದಕ್ಕೆ ನಾವು ಬೇಗ ಹೊರಟಿದ್ದೀವಿ. ನೀವು ಇಷ್ಟು ಹೇಳ್ತಿದ್ದೀರಾ ಅಂದರೆ ಕಳ್ಸ್ಕೊಡ್ತೀವಿ. ಬನ್ನಿ ಕ್ವಾರ್ಟರ್ಸ್ಗೆ ನಾನೇ ಬಿಟ್ಟು ಬರ್ತೀನಿ. ಅಯ್ಯಯ್ಯೋ ಬೇಡಪ್ಪ, ನನ್ನ ಮಗ ಕಾರ್ದಲ್ಲಿದ್ದಾನೆ, ಹೊರಗಡೆ ಇದ್ದಾನೆ, ನಾವೇ ಹೋಗ್ತೇವೆ. ಅಯ್ಯಯ್ಯೋ ಅವ್ಯ ಕಾಚೆ ನಿಂತಿದ್ದಾರೆ, ಒಳಗೆ ಕರೆಯೋದಲ್ವಾ? ಇರಿ ನಾನೇ ಕರಿತೀನಿ. ಅಯ್ಯೋ ಬೇಡಮ್ಮ, ಅವನಿಗೆ ಅರ್ಜೆಂಟ್ ಇದೆಯಂತೆ, ನಾಳೆ ಬೆಳಿಗ್ಗೆನೇ ಡ್ಯೂಟಿ ಜಾಯ್ನ್ ಆಗಬೇಕು. ನಮ್ಮಿಂದ ಅವ್ನಿಗೆ ಯಾಕೆ ತೊಂದರೆ? ನಾವು ಹೊರಡ್ತೀವಿ. ಓಂಕಾರ ಮನೆ ನೋಡ್ಕೊಂಡಿದೆಯಲ್ಲ, ಹಾಗಾಗಿ ಬರ್ತಿರೋ? ನಾವು ಅಷ್ಟೆಲ್ಲ ಕಣೆಯ, ನೀವು ಆವಾಗವಾಗ ನಮ್ಮ ಮನೆಗೆ ಬರ್ತಾ ಇರಬೇಕು. ಮನಸಾರೆ ಹೇಳ್ತಾ ಇದ್ದೀನಿ, ಈ ಮನೇಲಿ ನಾವು ತುಂಬ ನೆಮ್ಮದಿಯಾಗಿದ್ವಿ. ನಮ್ಮ ಸ್ವಂತ ಮಗ ನಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೊತಿದ್ನೋ ಇಲ್ವೋ, ನಿಮ್ಮ ಮಗ ಸೊಸೆ ನಮ್ಮನ್ನು ನೋಡ್ಕೊಂಡು. ಭಗವಂತ ನೀನು ಚೆನ್ನಾಗಿಟ್ಟಿರ್ಲಮ್ಮ. ಬರ್ತೇನೆ. ಬರ್ತೀವಿ ಕಣೆ. ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಯ್ಯ.